ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್, ಔದಾಸೀನ ರೇಖಾ ವಿಶ್ಲೇಷಣೆಯ ಪ್ರಧಾನ ಲಕ್ಷಣಗಳ ಬಗ್ಗೆ. ಅನುಭೋಗಿ ವರ್ತನೆಗೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಸಂಖ್ಯಾಸೂಚಕ ತುಷ್ಟಗುಣ ವಿಶ್ಲೇಷಣೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಸಂಖ್ಯಾಸೂಚಕ ತುಷ್ಟಗುಣ ವಿಶ್ಲೇಷಣೆಯಲ್ಲಿ ಹಲವಾರು ಲೋಪದೋಷಗಳು ಇದ್ದಿದ್ದಕ್ಕಾಗಿ ಪರ್ಯಾಯವಾಗಿರತಕ್ಕಂಥ ಒಂದು ವಿಶ್ಲೇಷಣೆ ಅಸ್ತಿತ್ವಕ್ಕೆ ಬಂದಿದೆ. ಆ ಪರ್ಯಾಯವಾಗಿರತಕ್ಕಂಥ ವಿಶ್ಲೇಷಣೆ ಸ್ಥಾನಸೂಚಕ ತುಷ್ಟಗುಣ ವಿಶ್ಲೇಷಣೆ. ಈ ಸ್ಥಾನಸೂಚಕ ತುಷ್ಟಗುಣ ವಿಶ್ಲೇಷಣೆಯಲ್ಲಿ ಅನುಭೋಗಿಗಳು ಸರಕು ಮತ್ತು ಸೇವೆಗಳನ್ನು ಕೊಂಡಂಥ ಸಂದರ್ಭದಲ್ಲಿ ಆ ಸರಕು ಮತ್ತು ಸೇವೆಗಳಿಂದ ಲಭ್ಯವಾಗತಕ್ಕಂಥ ತುಷ್ಟಗುಣವನ್ನು ಸ್ಥಾನಗಳನ್ನು ನೀಡುವುದರ ಮೂಲಕ ವ್ಯಕ್ತಪಡಿಸಬಹುದು ಅಂತ ಅಂದ್ಬಿಟ್ಟು ಸ್ಥಾನಸೂಚಕ ತುಷ್ಟಗುಣ ವಿಶ್ಲೇಷಣೆ ತಿಳಿಯಪಡಿಸುತ್ತೆ. ಈ ಸ್ಥಾನಸೂಚಕ ತುಷ್ಟಗುಣ ವಿಶ್ಲೇಷಣೆಯಲ್ಲಿ ಎರಡು ವಿಶ್ಲೇಷಣೆಗಳನ್ನು ನಾವು ನೋಡ್ತೀವಿ. ಒಂದು ಔದಾಸೀನ ವಕ್ರರೇಖಾ ವಿಶ್ಲೇಷಣೆ, ಇನ್ನೊಂದು ಅಭಿವ್ಯಕ್ತ ಒಲವಿನ ಸಿದ್ಧಾಂತ. ನೋಡಿ, ಔದಾಸೀನ ವಕ್ರರೇಖಾ ವಿಶ್ಲೇಷಣೆಯನ್ನ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿರ್ತಕ್ಕಂಥ ಆರ್ಥಿಕ ಚಿಂತಕರು ಅಂತಾರೆ ಎಡ್ಜ್ವರ್ತ್, ಪ್ರೊಫೆಸರ್ ಸ್ಲಾಟಸ್ಕಿ, ವಿಲ್ಫ್ರೆಡ್ ಫ್ಯಾರೆಟೋ, ಹಾಗೆಯೇ ಜೆರಿಕ್ಸ್ ಮತ್ತು RJD ಎಲೆನ್ ರವರು ಈ ಒಂದು ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಥವಾ ಈ ಒಂದು ವಿಶ್ಲೇಷಣೆಯನ್ನು ಪ್ರತಿಪಾದಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜೆರಿಕ್ಸ್ ಮತ್ತು RJD ಎಲೆನ್ ಈ ಒಂದು ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರಚುರಪಡಿಸಿದ್ದಾರೆ. ಜೆರಿಕ್ಸ್ ರವರು ಇವರು ವ್ಯಾಲ್ಯೂ ಅಂಡ್ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಈ ಒಂದು ಸಿದ್ಧಾಂತವನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ JRX ರವರು. ಔದಾಸೀನ ರೇಖಾ ವಿಶ್ಲೇಷಣೆ ಅಂತಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಯನ್ನು ಔದಾಸೀನ ರೇಖೆ ಅಂತ ಕರಿತೀವಿ. ಯಾಕೆಂತಂದ್ರೆ ಆ ಒಂದು ಔದಾಸೀನ ರೇಖೆಯ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ತಂದು ಕೊಡೋದ್ರಿಂದ ಯಾವ ಸಂಯೋಜನೆಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅನುಭೋಗಿ ಉದಾಸೀನತೆಯಿಂದ ಅಥವಾ ಉದಾಸೀನದಿಂದ ವರ್ತನೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಇದನ್ನು ಔದಾಸೀನ ರೇಖೆ ಅಂತ ಕರೀತೀವಿ. ಹಾಗೆಯೇ ಔದಾಸೀನ ನಕ್ಷೆ ಅಂತಂದ್ರೇನು ಮತ್ತು ಅದೇ ರೀತಿ ಇಳಿಮುಖ ಸೀಮಾಂತ ಬದಲಿಕೆ ದರ ಅಂದ್ರೇನು ಅನ್ನೋದ್ರ ಬಗ್ಗೆ ಈಗಾಗಲೇ ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾರೆ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್. ಈ ಫಸ್ಟ್ ಪ್ರಾಪರ್ಟಿ ಅಂತಾರೆ ದಟ್ ಈಸ್ ಕಾಲ್ಡ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. Why indifference curve downward sloping from left to right? Reason, when the consumer decides to have more units of one of the two goods, he will have to reduce the number of units of other good so that his level of satisfaction remains same. ಅಂದರೆ ಒಬ್ಬ ಅನುಭೋಗಿ ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ತಾ ಹೋದಂತೆಲ್ಲ ಆ ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬದಲಿ ಸರಕನ್ನು ತ್ಯಜಿಸಿದಂಥ ಸಂದರ್ಭದಲ್ಲಿ ಆ ಒಂದು ರೇಖೆಯ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡ್ತವೆ. ಅಂದರೆ ಔದಾಸೀನ ರೇಖಾ ವಿಶ್ಲೇಷಣೆಯ ಒಂದು ಪ್ರಧಾನವಾಗಿರ್ತಕ್ಕಂಥ ಲಕ್ಷಣ ಅಂತಾರೆ ಔದಾಸೀನ ರೇಖೆಗಳು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತಕ್ಕಂಥ ಈ ರೇಖೆಗಳು ಋಣಾತ್ಮಕ ಹರಿವನ್ನು ಹೊಂದಿರ್ತವೆ. ಋಣಾತ್ಮಕ ಹರಿವನ್ನು ಹೊಂದಿರತಕ್ಕಂಥ ಈ ರೇಖೆಗಳು ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ತಾ ಹೋದಂತೆಲ್ಲ ಆ ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಸರಕನ್ನು ತ್ಯಜಿಸತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಈ ರೀತಿ ಸನ್ನಿವೇಶ ಇರೋದ್ರಿಂದ ಆ ಒಂದು ರೇಖೆಯ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ತಂದುಕೊಡ್ತವೆ. ಹಾಗೆಯೇ ಔದಾಸೀನ ರೇಖೆಗಳು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಏರುಮುಖವಾಗಿರ್ಬೋದು ಅಥವಾ OX ಅಕ್ಷಕ್ಕೆ ಸಮಾನಾಂತರವಾಗಿ ಅಥವಾ OX ಅಕ್ಷಕ್ಕೆ ಲಂಬವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಹಾಗಿದ್ರೆ ಅವು ಔದಾಸೀನ ರೇಖಾ ವಿಶ್ಲೇಷಣೆಗೆ ವೈರುಧ್ಯವಾಗಿರ್ತಕ್ಕಂಥ ಅಥವಾ ವಿರುದ್ಧವಾಗಿರ್ತಕ್ಕಂಥ ವಿವರಣೆಯನ್ನು ನೀಡ್ತವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಔದಾಸೀನ ರೇಖೆ ಎ ರೇಖಾಚಿತ್ರದಲ್ಲಿ ಎಡದಿಂದ ಬಲಕ್ಕೆ ಏರುಮುಖವಾಗಿದೆ. ಸೊ ಎಡದಿಂದ ಬಲಕ್ಕೆ ಏರುಮುಖವಾಗಿರ್ತಕ್ಕಂಥ ಈ ರೇಖೆ ಏನನ್ನು ಹೇಳುತ್ತೆ ಅಂತಂದ್ರೆ ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ತಂದುಕೊಡಲ್ಲ ಅಂತಕ್ಕಂಥ ಎ ಮತ್ತು ಬಿ ಸಂಯೋಜನೆಗಳು ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ತಂದು ಕೊಡುವುದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಯಪಡಿಸುತ್ತೆ. ನೋಡಿ, ಎ ಸಂಯೋಜನೆಯಲ್ಲಿ X ಸರಕಿನ OX ಪ್ರಮಾಣ ಮತ್ತು Y ಸರಕಿನ OY ಪ್ರಮಾಣವನ್ನು ಅನುಭೋಗಿ ಕೊಂಡ್ಕೊಳ್ತಾನೆ. ಬಿ ಸಂಯೋಜನೆಗೆ ಹೋದಂಥ ಸಂದರ್ಭದಲ್ಲಿ ಅವನು X ಸರಕಿನ ಪ್ರಮಾಣವನ್ನು OX ಇಂದ OX1ಗೂ Y ಸರಕಿನ ಪ್ರಮಾಣವನ್ನು OY ಇಂದ OY1ಗೆ ಹೆಚ್ಚಾಗುತ್ತೆ. ಅಂದರೆ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ ಹೋದಂಥ ಸಂದರ್ಭದಲ್ಲಿ ಆಗ ಅವನು X ಮತ್ತು Y ಸರಕಿನ ಪ್ರಮಾಣನೂ ಕೂಡ ಹೆಚ್ಚಾಗುತ್ತೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಅನುಭೋಗಿಗೆ ಎ ಸಂಯೋಜನೆಗಿಂತ ಬಿ ಸಂಯೋಜನೆಯ ಅಧಿಕ ತೃಪ್ತಿ ಅಥವಾ ಅಧಿಕ ದೃಷ್ಟಿಗುಣವನ್ನು ತಂದುಕೊಡುತ್ತೆ. ಇದು ಔದಾಸೀನ ರೇಖಾ ವಿಶ್ಲೇಷಣೆಗೆ ಸಮಂಜಸವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಲ್ಲ. ಯಾವುದು ಎಡದಿಂದ ಬಲಕ್ಕೆ ಏರುಮುಖವಾಗಿರ್ತಕ್ಕಂಥ ಔದಾಸೀನ ರೇಖೆ.
ಹಾಗೆಯೇ ಔದಾಸೀನ್ಯ ರೇಖೆ ಯಾವಾಗಲೂ OX ಅಕ್ಷಕ್ಕೆ ಸಮಾನಾಂತರವಾಗಿರೋದಿಲ್ಲ. OX ಅಕ್ಷಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಈ ರೇಖೆ ಏನನ್ನು ಹೇಳುತ್ತೆ ಅನ್ನೋದನ್ನ ನೀವು ಬಿ ರೇಖಾಚಿತ್ರದಲ್ಲಿ ಗಮನಿಸಬಹುದು. ಸೊ ಎ ಸಂಯೋಜನೆ ಒಳಗೊಂಡಿರ್ತಕ್ಕಂಥ X ಸರಕಿನ ಪ್ರಮಾಣ ಮತ್ತು Y ಸರಕಿನ ಪ್ರಮಾಣವನ್ನು ನೋಡಿ. ಅದೇ ರೀತಿ ಬಿ ಸರಕು ಹೊಂದಿರತಕ್ಕಂಥ X ಸರಕಿನ ಪ್ರಮಾಣ ಮತ್ತು Y ಸರಕಿನ ಈ ಒಂದು ಸಂಯೋಜನೆಯನ್ನು ನೋಡಿ. ಇಲ್ಲಿ Y ಸರಕಿನ ಪ್ರಮಾಣ ಸ್ಥಿರವಾಗಿದ್ದು X ಸರಕಿನ ಪ್ರಮಾಣ ಮಾತ್ರ ಹೆಚ್ಚಾಗ್ತಿರುತ್ತೆ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಅನುಭೋಗಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಎ ಸಂಯೋಜನೆಗಿಂತ ಬಿ ಸಂಯೋಜನೆಯೇ ಅನುಭೋಗಿ ಹೆಚ್ಚಿನದಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಸೊ ಇದು ಔದಾಸೀನ್ಯ ರೇಖಾ ವಿಶ್ಲೇಷಣೆಗೆ ಸಂಬಂಧಿಸಿವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡಲ್ಲ. ಅದೇ ರೀತಿ ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಲಂಬವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಲಂಬವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲಿ OX ಸರಕಿನ ಪ್ರಮಾಣ ಸ್ಥಿರವಾಗಿರುತ್ತೆ, OY ಸರಕಿನ ಪ್ರಮಾಣ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ ಹೆಚ್ಚಾಗುತ್ತೆ. ಆದರೆ ಔದಾಸೀನ್ಯ ರೇಖಾ ವಿಶ್ಲೇಷಣೆ ಏನು ಹೇಳುತ್ತೆ, ಒಂದೇ ಪ್ರಮಾಣದ ತೃಪ್ತಿ ನೀಡತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಅದು ಪ್ರತಿನಿಧಿಸುತ್ತೆ. ಆದರೆ ಇಲ್ಲಿ OX ಸರಕಿನ ಪ್ರಮಾಣ ಸ್ಥಿರವಾಗಿರುತ್ತೆ, OY ಸರಕಿನ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತೆ ಯಾವಾಗ OX ಅಕ್ಷಕ್ಕೆ ಲಂಬವಾಗಿರ್ತಕ್ಕಂಥ ಔದಾಸೀನ್ಯ ರೇಖೆ. ಹೀಗಾಗಿ ಇದು ಔದಾಸೀನ್ಯ ರೇಖಾ ವಿಶ್ಲೇಷಣೆಗೆ ಸಮಂಜಸವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಲ್ಲ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಈ ಕಾರಣಕ್ಕಾಗಿ ಔದಾಸೀನ್ಯ ರೇಖೆಗಳು ಯಾವುದೇ ಕಾರಣಕ್ಕೂ ಎಡದಿಂದ ಬಲಕ್ಕೆ ಏರುಮುಖವಾಗಿರ್ಬೋದು ಅಥವಾ OX ಅಕ್ಷಕ್ಕೆ ಸಮಾನಾಂತರವಾಗಿ ಅಥವಾ OX ಅಕ್ಷಕ್ಕೆ ಲಂಬವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಡಿ ರೇಖಾಚಿತ್ರದಲ್ಲಿರುವಂತೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರತಕ್ಕಂಥ ಈ ರೇಖೆಗಳು ಏನನ್ನು ಹೇಳುತ್ತೆ ಅಂತಾರೆ, ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚು ಕೊಂಡ್ಕೊಳ್ತಾ ಹೋದಂತಲ್ಲ, ಅಂದ್ರೆ X ಸರಕಿನ ಪ್ರಮಾಣ ಹೆಚ್ಚುತ್ತಾ ಹೋದಂತಲ್ಲ, ಆ X ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಸರಕು ಅಂತಾರೆ Y ಸರಕಿನ ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತಿರ್ತೈತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಿದ್ದಾಗ Y ಸರಕಿನ ತ್ಯಜಿಸುವಿಕೆಯಿಂದ ಉಂಟಾಗ್ತಕ್ಕಂಥ ತುಷ್ಟಿಗುಣದ ನಷ್ಟವನ್ನ X ಸರಕನ್ನ ಕೊಳ್ಳುವುದರಿಂದ ಅನುಭೋಗಿ ಪಡ್ಕೊಳ್ತಾನೆ. ಹೀಗಾಗಿ ಎ ಸಂಯೋಜನೆಯಿಂದ ಅನುಭೋಗಿಗೆ ಎಷ್ಟು ಪ್ರಮಾಣದಷ್ಟು ತೃಪ್ತಿ ಸಿಗುತ್ತೋ ಅಷ್ಟೇ ಪ್ರಮಾಣದಷ್ಟು ತೃಪ್ತಿ ಅಥವಾ ತುಷ್ಟಿಗುಣ ಬಿ ಸಂಯೋಜನೆಯಿಂದ ಲಭ್ಯವಾಗುತ್ತೆ. ಹಾಗಾಗಿ ಎ ಮತ್ತು ಬಿ ಸಂಯೋಜನೆಗಳ ಅನುಭೋಗಿಯ ಮುಂದೆ ಆಯ್ಕೆ ಇದ್ದಂಥ ಸಂದರ್ಭದಲ್ಲಿ ಎರಡು ಸಂಯೋಜನೆಗಳು ಅವನಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡೋದ್ರಿಂದ ಅವುಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ವಿಚಾರದಲ್ಲಿ ಉದಾಸೀನತೆಯಿಂದ ಅಥವಾ ಔದಾಸೀನ್ಯದಿಂದ ವರ್ತಿಸ್ತಾನೆ. ಈ ಕಾರಣಕ್ಕಾಗಿ ಔದಾಸೀನ್ಯ ರೇಖಾ ವಿಶ್ಲೇಷಣೆ ಒಂದು ಪ್ರಧಾನ ಲಕ್ಷಣ ಅಂತಾರೆ, ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತವೆ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತಕ್ಕಂಥ ಈ ರೇಖೆಗಳು ಋಣಾತ್ಮಕ ಹರಿವನ್ನು ಹೊಂದಿರ್ತವೆ. ಈ ರೇಖೆಗಳು ಯಾವುದೇ ಕಾರಣಕ್ಕೂ ಎಡದಿಂದ ಬಲಕ್ಕೆ ಏರುಮುಖವಾಗಿ ಅಥವಾ OX ಅಕ್ಷಕ್ಕೆ ಸಮಾನಾಂತರವಾಗಿ OY ಅಕ್ಷಕ್ಕೆ ಲಂಬವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಲಕ್ಷಣ. ಎರಡನೇದೇನಪ್ಪ ಅಂದ್ರೆ ಇಂಡಿಫರೆನ್ಸ್ ಕರ್ವ್ ಆರ್ ಕಾನ್ವೆಕ್ಸ್ ಟು ಆರಿಜಿನ್. The consumer has more and more of a commodity, say X, he is prepared to forego less and less of the other commodity, say Y. So marginal rate of substitution of X for Y goes on falling. So diminishing marginal rate of substitution, the shape of indifference curve is convex to origin. ಅಂದರೆ ಔದಾಸೀನ್ಯ ರೇಖಾ ವಿಶ್ಲೇಷಣೆ ಎರಡನೇ ಈ ಒಂದು ಪ್ರಧಾನ ಲಕ್ಷಣ ಅಂತಾರೆ, ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಮೂಲಕ್ಕೆ ಪೀನ ಮಧ್ಯ ರೇಖೆಗಳಾಗಿರ್ತವೆ. ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಮೂಲಕ್ಕೆ ಪೀನ ಮಧ್ಯವಾಗಿರ್ತವೆ, ಅಂದರೆ ಕಾನ್ವೆಕ್ಸ್ ಟು ಆರಿಜಿನ್. ಸೊ ಮೂಲಕ್ಕೆ ಪೀನ ಮಧ್ಯವಾಗಿರ್ತಕ್ಕಂಥ ಈ ರೇಖೆಗಳು ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರ್ತವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರ್ತವೆ. ಔದಾಸೀನ್ಯ ರೇಖೆಗಳು ಎಡದಿಂದ ಬಲಕ್ಕೆ ಇಳಿಮುಖವಾಗೋದ್ರ ಜೊತೆಗೆ ಅವು ಋಣಾತ್ಮಕ ಹರಿವನ್ನು ಹೊಂದಿರುವುದರ ಜೊತೆಗೆ ಅವು ಮೂಲಕ್ಕೆ ಪೀನ ಮಧ್ಯವಾಗಿರ್ತವೆ ಅಥವಾ ಕಾನ್ವೆಕ್ಸ್ ಟು ಆರಿಜಿನ್ ಆಗಿರ್ತವೆ, ನಾಟ್ ಕಾನ್ಕೇವ್ ಟು ಆರಿಜಿನ್. ಓಕೆ, ಕಾನ್ವೆಕ್ಸ್ ಟು ಆರಿಜಿನ್ ಆಗಿರ್ತವೆ. ಈ ಕಾನ್ವೆಕ್ಸ್ ಟು ಆರಿಜಿನ್ ಆಗಿರ್ತಕ್ಕಂಥ ಅಥವಾ ಮೂಲಕ್ಕೆ ಪೀನ ಮಧ್ಯವಾಗಿರ್ತಕ್ಕಂಥ ಈ ರೇಖೆಗಳು ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರ್ತವೆ. ಸೊ ಹೀಗಿದ್ದಾಗ ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನುಭವಿಕೊಳ್ತಾ ಹೋದಂತೆಲ್ಲ ಆ ಸರಕಿಗೆ ಸಂಬಂಧಪಟ್ಟತಕ್ಕಂಥ ಇನ್ನೊಂದು ಸರಕನ್ನು ತ್ಯಜಿಸುವಿಕೆ ಪ್ರಮಾಣ ಅಂತಕ್ಕಂಥದ್ದು ಇಳಿಮುಖವಾಗಿರುತ್ತದೆ. ಆ ಕಾರಣಕ್ಕಾಗಿ ಇದನ್ನ ಇಳಿಮುಖ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಸೊ ಹಾಗೇನೆ ಔದಾಸೀನ್ಯ ರೇಖೆಗಳು ಯಾವುದೇ ಕಾರಣಕ್ಕೂ ಸರಳ ರೇಖೆ ಅಥವಾ ನಿಮ್ನ ಮಧ್ಯ ರೇಖೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾರಿಜೆಂಟಲ್ ಲೈನ್ ಅಥವಾ ಕಾನ್ಕೇವ್ ಟು ಆರಿಜಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಔದಾಸೀನ್ಯ ರೇಖೆಗಳು ಸರಳ ರೇಖೆ ಆಗಿದ್ದಂಥ ಸಂದರ್ಭದಲ್ಲಿ ಅವನ ಈ ಒಂದು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾರಿಜೆಂಟಲ್ ಲೈನ್ ಆಗಿದ್ದಂಥ ಸಂದರ್ಭದಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಈ
ಏನು ನಿಮ್ನ ಮಧ್ಯರೇಖೆಗಳು ಅಂತ ನಾವೇನು ಹೇಳ್ತೀವಲ್ಲ, ನಿಮ್ನ ಮಧ್ಯರೇಖೆ ಆಗಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇನ್ಕ್ರೀಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ಕಾನ್ಸ್ಟೆಂಟು ಮತ್ತು ಇನ್ಕ್ರೀಸ್ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆರಿಜೆಂಟಲ್ ಪೊಸಿಷನ್ ಅಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತಾರೆ ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡಿತಾ ಹೋದಂತೆಲ್ಲ ಆ ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬದಲಿ ಸರಕನ್ನು ತ್ಯಜಿಸ್ತಕ್ಕಂಥ ಪ್ರಮಾಣ ಅಷ್ಟೇ ಆಗಿರುತ್ತೆ. ಇನ್ನು ಕಾನ್ಕೇವ್ ಟು ಆರಿಜಿನ್ ನಿಮ್ನ ಮಧ್ಯರೇಖೆಯಾದ್ಯಂತ ಸಂದರ್ಭದಲ್ಲಿ ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡಿತಾ ಹೋದಂತೆಲ್ಲ ಆ ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಸರಕನ್ನು ತ್ಯಜಿಸುವಿಕೆ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತದೆ. ಸೊ ಇವೆರಡು ಯಾವುದು ಸರಳ ರೇಖೆ ಅಥವಾ ನಿಮ್ನ ಮಧ್ಯರೇಖೆಗಳು ಔದಾಸೀನ್ಯ ರೇಖೆಗೆ ಸೂಕ್ತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡೋದಿಲ್ಲ. ಔದಾಸೀನ್ಯ ರೇಖೆಗಳು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ. ಅವು ಋಣಾತ್ಮಕ ಹರಿವನ್ನು ಹೊಂದಿರ್ತವೆ. ಜೊತೆಗೆ ಅವು ಮೂಲಕ್ಕೆ ಪಿನ ಮಧ್ಯವಾಗಿರುತ್ತವೆ ಅಥವಾ ಕಾನ್ವೆಕ್ಸ್ ಟು ಆರಿಜಿನ್ ಆಗಿರುತ್ತೆ. ಈ ಕಾನ್ವೆಕ್ಸ್ ಟು ಆರಿಜಿನ್ ಆಗಿರ್ತಕ್ಕಂಥ ಈ ರೇಖೆಗಳು ಇಳಿಮುಖ ಸೀಮಾಂತ ಬದಲಿಕೆ ದರಕ್ಕೆ ಬದ್ಧವಾಗಿರ್ತವೆ. ಇಳಿಮುಖ ಸೀಮಾಂತ ಪ್ರತಿನಿಧಾನ ದರಕ್ಕೆ ಬದ್ಧವಾಗಿರ್ತವೆ ಅಂತ ಹೇಳ್ಬೋದು. ಇದು ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಂಥ ಸಂದರ್ಭದಲ್ಲಿ ಔದಾಸೀನ್ಯ ರೇಖೆ ಈ ರೀತಿ ಇದೆ. ಈ ಒಂದು ಔದಾಸೀನ್ಯ ಐಸಿ ಇಂಡಿಫರೆನ್ಸ್ ಕರ್ವಲ್ಲಿ ಎ ಸಂಯೋಜನೆಯಲ್ಲಿ ಒಳಗೊಂಡಿರ್ತಕ್ಕಂಥ ಸರಕಿನ ಪ್ರಮಾಣ ಎ ಇಂದ ಬಿ ಸಂಯೋಜನೆಗೆ ಹೋದಂಥ ಸಂದರ್ಭದಲ್ಲಿ ಎಕ್ಸ್ ಸರಕಿನ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋದಂತೆಲ್ಲ ವೈ ಸರಕನ್ನು ತ್ಯಜಿಸ್ತಕ್ಕಂಥ ಪ್ರಮಾಣ ಅಂತಕ್ಕಂಥದ್ದು ಕ್ರಮೇಣವಾಗಿ ಇಳಿಮುಖವಾಗ್ತಾ ಹೋಗುತ್ತೆ. The consumer is giving up less and less units of Y in order to have equal additional units of X ಅಂತ ನಾವು ಹೇಳ್ಬೋದು. In the third property of indifference curve, two indifference curve never intersect each other. ಅವು ಎರಡು ಔದಾಸೀನ್ಯ ರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕೆ ಛೇದಿಸುವುದಿಲ್ಲ ಅಂತಾರೆ, ಒಂದೊಂದು ಔದಾಸೀನ್ಯ ರೇಖೆ ಒಳಗೊಂಡಿರ್ತಕ್ಕಂಥ ಸರಕಿನ ಪ್ರಮಾಣ ಒಂದೊಂದು ರೀತಿ ಇರುತ್ತೆ. ಜೊತೆಗೆ ಆ ಒಂದು ಔದಾಸೀನ್ಯ ರೇಖೆಗಳಿಂದ ಅನುಭೋಗಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟಿಗುಣ ಪ್ರಮಾಣನೂ ಕೂಡ ಭಿನ್ನವಾಗಿರುತ್ತೆ. ಒಂದೊಂದು ಔದಾಸೀನ್ಯ ರೇಖೆಗಳು ಒಳಗೊಂಡಿರ್ತಕ್ಕಂಥ ಸರಕಿನ ಪ್ರಮಾಣ ಒಂದೊಂದು ರೀತಿ ಇರುತ್ತೆ ಮತ್ತು ಆ ಔದಾಸೀನ್ಯ ರೇಖೆಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟಿಗುಣನೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಜೊತೆಗೆ ಒಂದೊಂದು ಔದಾಸೀನ್ಯ ರೇಖೆ ಕೂಡ ವಿವಿಧ ರೀತಿಯ ಈ ಒಂದು ಬದಲಿಕೆ ದರಗಳನ್ನು ಒಳಗೊಂಡಿರುತ್ತೆ. ವಿವಿಧ ರೀತಿಯ ಈ ಒಂದು ಬದಲಿಕೆ ದರವನ್ನು ನೋಡ್ಬೋದು. ಈ ಕಾರಣಕ್ಕಾಗಿ ಔದಾಸೀನ್ಯ ರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆ, ಹಲವಾರು ಔದಾಸೀನ್ಯ ರೇಖೆಗಳು ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ಮೇಲ್ಮಟ್ಟದ ಔದಾಸೀನ್ಯ ರೇಖೆ ಅನುಭೋಗಿಗೆ ಅಧಿಕ ಪ್ರಮಾಣದ ತುಷ್ಟಿಗುಣವನ್ನು ಕೊಟ್ಟರೆ ಕೆಳಮಟ್ಟದ ಔದಾಸೀನ್ಯ ರೇಖೆ ಅನುಭೋಗಿಗೆ ಕಡಿಮೆ ಪ್ರಮಾಣದಷ್ಟು ತೃಪ್ತಿಯನ್ನು ತಂದುಕೊಡುತ್ತೆ. ಆದರೆ ಒಂದೇ ಔದಾಸೀನ್ಯ ರೇಖೆಯ ಮೇಲಿರ್ತಕ್ಕಂಥ ವಿವಿಧ ಸಂಯೋಜನೆಗಳು ಅನುಭೋಗಿಗೆ ಒಂದೇ ಪ್ರಮಾಣದ ತೃಪ್ತಿಯನ್ನು ತಂದುಕೊಡ್ತವೆ. ಓಕೆ, ಇಷ್ಟು 3 ಪ್ರಾಪರ್ಟೀಸ್ 3 ಪ್ರಾಪರ್ಟೀಸ್